ಬೇಲೂರು ತಾಲೂಕಿನ ಅರಳಿ ಹೋಬಳಿಯ ಕಡೆಗರ್ಜೆ ಗ್ರಾಮದ ಸುಮಾರು 55 ವರ್ಷದ ತಿಮ್ಮ ಎಂಬುವವರು ಕಾಡಾನೆ ದಾಳಿಯಿಂದ ಪಾರಾಗಿದ್ದಾರೆ. ಕಾಡಾನೆ ದಾಳಿಯಿಂದ ಎದೆಗುಂದದೆ ತನ್ನ ಪ್ರಾಣವನ್ನು ಚಾಣಾಕ್ಷತನದಿಂದ ಬಚಾವ್ ಮಾಡಿಕೊಂಡ ಕೂಲಿ ಕಾರ್ಮಿಕ. ಸಕಲೇಶಪುರ ತಾಲೂಕಿನ ಕೆಸಗುಲಿ ಗ್ರಾಮದ ಪಿಂಟೋ ಎಸ್ಟೇಟ್ನಲ್ಲಿ ಅಡಿಕೆ ಬೆಳೆ ನಿರ್ವಹಣೆ ಕೆಲಸಕ್ಕಾಗಿ ತೆರಳಿದ್ದರು. ಆಗ ಅಚಾನಕ್ಕಾಗಿ ಅವರ ಮೇಲೆ ದಾಳಿಗೆ ಬಂದ ಕರಡಿ ಎಂಬ ಆನೆಯನ್ನು ನೋಡಿ ಓಡಿ ಹೋಗಿ ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ಈ ಘಟನೆ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಡೆದಿದೆ. ಈ ವಿಡಿಯೋ ಎಲ್ಲ ಕಡೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಹರಿದಾಡುತ್ತಿದೆ. ಈ ಮಂಡೆಲ್ಲ ಹಿಡ್ಕೊಬಿಡ್ತು. ಈ ಮಂಡಿ ಈ ಕಂಟನೆ ನೋವು ಬಂದಿದ್ರು. ದುಡ್ಕ ತಿನ್ನೋರು ನಾವು, ಕೂಲಿ ಮಾಡ್ಕೊ ತಿನ್ನೋರು ನಾವು. ಅದೇನು ಹೇಳ್ತೀವಿ ಆಯ್ತು ನಾವು ಹೊರಡೆ ಬಿಡ್ತೀರೋ ಇಲ್ಲ ಇನ್ನು ಆನೆ ತಂದು ಇಟ್ಕೆ ಬಿಡ್ತೀರಿ ವಾಪಸ್ಸು. ಒಟ್ಟು ನಾವು ದುಡ್ಕ ತಿನ್ನೋರು ನಾವು. ಬಡಿತಾ ಇರ್ಬೇಕಾದ್ರೆ ಇಲ್ಲಿ ನಾನು ಮೆಣಸಿನ ಬೆಳೆಗೆ ದಾರ ಕಟ್ತಾ ಇದ್ದೆ. ಇಲ್ಲಿ ಬಂದು ಇದು ಮುರಿದಾಕ್ತು. ಇದು ಮುರಿದಾಕಿದ ಕೂಡಲೇ ಬಂದು ಬಡ್ಡಿಗೆ ನೀರು ಕೈ ಹಾಕೋದಕ್ಕೆ ನಾನು ಅಡ್ಡ ತಿರುಗಿಬಿಟ್ಟೆ. ಅದು ಮುಂದಕ್ಕೆ ಪಾಸ್ ಆಯ್ತು. ತೆಗೆದಾಕ್ಬಿಡೋದು ಅದ್ರೊಳಗೆ ಓಡಿಬಿಟ್ಟೆ, ಬಿಟ್ಟೆ ಸ್ಥಳದಲ್ಲಿ. ಎಲ್ಲಿ? ಕಾರ್ ಸ್ಥಳದಲ್ಲಿ ಹಿಂಗೆ ಹಾಕಿ ಹೋಗ್ಬಿಟ್ಟು